ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ವೆಲ್ಕಮ್ ಟು ಸಾಧನಾ ಕನ್ನಡ ವ್ಲಾಗ್ಸ್. ಏನಿವತ್ತು ಸ್ಪೆಷಲ್ ಕೇಕ್ ಕಟ್ಟಿಂಗಿಂದ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಇದ್ದೀರಾ? ಹೌದು, ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿದೆ. ಹಿಂದಿನ ದಿವಸ ಹೊರಗಡೆ ಹೋಗಿದ್ದೆ. ಬಂದಾಗ ತುಂಬಾ ಲೇಟ್ ಆಗಿತ್ತು, ಮತ್ತು ಎದ್ದೇಳೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ಅಪ್ಪ ಮಗ ಇಬ್ಬರು 6 ಗಂಟೆನೂ ಇನ್ನೂ ಇಲ್ಲ, ಮಾತಾಡ್ತಾ ಇದ್ದಾರೆ. ನಂಗೆ ನಿದ್ದೆನೇ ಬರ್ತಾಯಿಲ್ಲ. ಎದ್ದು ಬಂದರೆ ಹ್ಯಾಪಿ ಬರ್ಡೇ ಅಂತ ನಂಜುಂಡೇಶ್ವರು ಮತ್ತು ಅಭಿನವ್ನು. ನನಗೆ ಏನೋ ದೊಡ್ಡ ಸರ್ಪ್ರೈಸ್ ಕೊಟ್ಟರೆ ನಂಗೆ ಖುಷಿಯಾಗಲ್ಲ. ಏನೋ ಒಡವೆ ತಂದು ಕೊಟ್ಟರೆ, ಬಟ್ಟೆ ತಂದು ಕೊಟ್ಟರೆ ನಂಗೆ ಅದಕ್ಕೆಲ್ಲ ಖುಷಿಯಾಗಲ್ಲ. ಈ ಥರ ಸಣ್ಣ ಪುಟ್ಟದ್ದೇನಾದರೂ ಮಾಡಿಬಿಟ್ಟು ಒಂದು 5 ರೂಪೀಸ್ ಚಾಕ್ಲೇಟ್ ತಂದು ಕೊಟ್ಟರು ಅಷ್ಟೇ ನಂಗೆ ಭಾಳ ಖುಷಿಯಾಗುತ್ತೆ. ಅದು ನಂಜುಂಡೇಶ್ವರ್ಗೆ ಗೊತ್ತು. ಅದರಿಂದ ಸ್ವಲ್ಪ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬರ್ಡೇಗೆ ಪಾಪ ಹಿಂದಿನ ದಿವಸನೇ ಕೇಕೆಲ್ಲ ತೊಗೊಂಬಂದಿದ್ರು. 12 o'clock ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ರು. ಪಾಪ ಆಗಲಿಲ್ಲ, ನಾನು ಲೇಟಾಗಿ ಬಂದಿದ್ದರಿಂದ ಪಾಪ ಅರ್ಲಿ ಮಾರ್ನಿಂಗ್ ಕೇಕ್ ಕಟ್ ಮಾಡಿಸಿದ್ರು. ನನಗಂತೂ ಭಾಳ ಖುಷಿ ಆಯಿತು. ನನ್ನ ಖುಷಿಗೆ ಕಾರಣ ಅಭಿನವ್. ನನಗೆ ಅಭಿನವ್ ಒಂದು ದೊಡ್ಡ ಪ್ರಪಂಚ ಆಗುತ್ತೆ. ಅದಂತೂ ಪುಟ್ಟ ಬೇಬಿ, ಆದರೆ ಅವ್ನು ಬಂದಮೇಲೆ ನಂಗೆ ಭಾಳ ಖುಷಿ. ಆದ್ದರಿಂದ ಈ ಬರ್ತಡೇ ನನ್ನ ಮಗನ ಜೊತೆ ಮತ್ತು ನನ್ನ ಹಸ್ಬೆಂಡ್ ಜೊತೆ ತುಂಬ ಚಿಕ್ಕದಾಗಿ, ಮತ್ತು ಏನೋ ಆಡಂಬರ ನಾನೇನು ಅಷ್ಟೊಂದು ಇಷ್ಟಪಡಲ್ಲ. ನಾನು ಸಿಂಪಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ. ಅದರಿಂದ ಇಷ್ಟೇ ಬರ್ತಡೆ. ಇನ್ನೊಂದು ಚೂರು ಏನಾದರೂ ರೆಡಿ ಆಗಿಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತಿದ್ರು. ಈ ಸತಿ ಸರ್ಪ್ರೈಸ್ ಕೊಡಿ ಅಂತ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ಅದಕ್ಕೆ ಕೊಡೋಕ್ಕೆ ಹೋಗಿ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಕಟ್ ಮಾಡಿ ಇಬ್ಬರು ಹೊರಗಡೆ ಹೋಗೋಣ, 3 ಜನನೂ ಹೊರಗಡೆ ಹೋಗೋಣ ಅಂತ. ಅಭಿನವ್ಗೆ ಸ್ಕೂಲ್ ರಜಾ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀವಿ. ಇದ್ದಕ್ಕಿದ್ದಂಗೆ ಕಾಲಿಂಗ್ ಬೆಲ್ ಆಗುತ್ತೆ. ನಂಜುಂಡೇಶ್ವರ್ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಇದು ಚಾರಿಗೆ ಮತ್ತು ಅಭಿನವ್ಗೆ. ಅಭಿನವ್ ಸ್ವಲ್ಪ ಕೇಕ್ ತಿಂದಿದ್ದು, ಅದಕ್ಕೆ ಏನು ಮಾಡಿದ್ರು, ಸ್ವಲ್ಪ ಕೇಕ್ ಕಟ್ ಮಾಡಿಸಿದ್ದಾರೆ. ಇದನ್ನು ಚಾಕ್ಲೇಟ್ಸ್ ತೊಗೊಂಬಂದಿದ್ರು ನನಗೋಸ್ಕರ ಅಂತ. ಅಭಿನವ್ ಓಪನ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕೊಟ್ಟ. ಕಾಲಿಂಗ್ ಬೆಲ್ ಆಗ್ತಾಯಿದೆ. ತೆಗೆದು ನೋಡಿದ್ರೆ ಭಾವನಾ ಫ್ರೆಂಡ್ಸ್ ಬಂದಿದ್ದರು ಇಬ್ಬರು. ಅವ್ರ ಪಾಪ UK ಬಂದಿದ್ದರು. ಭಾವನಾಗೆ ಏನಾದರೂ ಸ್ವಲ್ಪ ತೊಗೊಂಡೋಗಿ ಕೊಡೋದಕ್ಕೆ ಅಂತ. ಅವಳು ಹೋಗಿ ಇನ್ನೂ 2-3 months ಕೂಡ ಆಗಿಲ್ಲ, ಆಲ್ರೆಡಿ ಅವಳಿಗೆ ಏನೇನೋ ಬೇಕಾಗಿತ್ತಂತೆ. ಅದಕ್ಕೆ ಅವ್ರು ಬಂದಿದ್ದರಿಂದ ಅವ್ರೂ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನನ್ನ ಜೀವನದಲ್ಲಿ ಈ ಸಂಬಂಧಿಕರುಗಳೆಲ್ಲ ಭಾಳ ಕೆಟ್ಟವರು ಅಂತ ಕಾಣಿಸ್ತಾರೆ. ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು, ಅದರಲ್ಲೂ ಹತ್ತಿರದಲ್ಲಿರೋರಂತೂ ಭಾಳ ಕೆಟ್ಟವರು ಅಂತ ಕಾಣಿಸ್ತಾರೆ. ಈ ಥರ ಫ್ರೆಂಡ್ಸ್ ಅಂದರೆ ನಂಗೆ ಭಾಳ ಖುಷಿಯಾಗುತ್ತೆ. ಏನೂ ಅವ್ರು ಎಕ್ಸ್ಪೆಕ್ಟೇ ಮಾಡಲ್ಲ. ಏನೋ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಹೊತ್ತಿಂದ ಊಟ, ಇಲ್ಲ ಒಂದು ದಿವಸದ ಊಟ, ಇಲ್ಲ ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸಹಾಯ, ಅವರೇನೋ ಒಂದು ಧೈರ್ಯ ಕಳ್ಕೊಂಡಾಗ, ಇಲ್ಲ ನಾವೇನೋ ಒಂದು ಧೈರ್ಯ ಕಳ್ಕೊಂಡಾಗ ಹೇಳೋ ಅಂತ ಒಂದು ಫ್ರೆಂಡ್ಸ್ ಇದ್ಬಿಟ್ರೆ ಸಾಕು. ಬೇರೆ ಯಾವ ಸಂಬಂಧಗಳು ಕಣ್ಣೆದುರುಗಡೆ ಬರೋದೇ ಇಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಬರ್ಡೇ ದಿವಸ ನಾನು ಇನ್ನೂ 2 ಮುಖ್ಯವಾದ ವಿಷಯ ಹೇಳಬೇಕು. ಒಂದು, ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ. ಇನ್ನೊಂದೇನಂತ ಹೇಳಿದ್ರೆ, ಒಂದು ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾನಿಟೈಸೇಷನ್ ಸ್ಟಾರ್ಟ್ ಆಗಿ ದುಡ್ಡು ಬಂದಿದೆ, ಆದರೆ ಎಷ್ಟು ಅಂತ ಯಾರೂ ಹೇಳಿರಲಿಲ್ಲ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಗಿವ್ ಅವೇನ ಅನೌನ್ಸ್ ಮಾಡ್ತೀನಿ. ಇವಾಗ ಗಿವ್ ಅವೇಗೆ ಏನು ಮಾಡಬೇಕು ಅನ್ನೋದು ಫಸ್ಟ್ ನಂಗೆ ಗೊತ್ತಿಲ್ಲ. ಯಾಕೆಂದರೆ ನಂದು ಮೊದಲನೇ ಯೂಟ್ಯೂಬ್ ಚಾನಲು, ನಂಗೆ ಯಾವುದ್ರ ಬಗ್ಗೆನೂ ಅಷ್ಟೊಂದು ಇದಿಲ್ಲ. ಆದ್ದರಿಂದ ಯೋಚನೆ ಮಾಡಿಬಿಟ್ಟು ಇನ್ನೊಂದು 2-3 days ಒಳಗಡೆ ನಾನು ಹೇಳ್ತೀನಿ. ಗಿವ್ ಅವೇಗೆ ಏನಾದರೂ ಅಟ್ಲೀಸ್ಟ್ ಒಂದು ಚಿನ್ನದ್ದೇನಾದರೂ ಕೊಡಬೇಕು ಅಂತ ನಂಗೆ ಆಸೆ ಇದೆ. ಯಾರಿಗೆ ಎಲ್ರಿಗೂ ಹೆಲ್ಪ್ ಮಾಡೋಕ್ಕಾಗದಿದ್ರು ಒಬ್ರಿಗೋ ಇಬ್ಬರಿಗೋ ಒಂದು 5 ಜನಕ್ಕಾದರೂ ಕೊಡ್ಬೋದಲ್ಲ, ಅದಕ್ಕೋಸ್ಕರ ಸಣ್ಣದಾಗಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾವು ಹೋಗಿದ್ದು ನಂದಿ ಬೆಟ್ಟಕ್ಕೆ, ಯಪ್ಪಾ ದೇವರೇ, ಇನ್ನೂ 6:20 ಆಗಿದೆ ಅಷ್ಟೇ. ನಾವು ಬಂದರೂ ಡೋರ್ ಓಪನ್ ಮಾಡಿದ್ವಿ. ಹೊರಗಡೆನೇ ಏನಾದರೂ ತಿಂಡಿ ಕಾಫಿ ಎಲ್ಲ ಮಾಡೋಣ ಅಂದರು. ನಾನು, ಅಭಿನವ್, ನಂಜುಂಡೇಶ್ವರ್ ಸ್ನಾನ ಮಾಡಿ ಈಚೆ ಬಂದು ಕಾರಲ್ಲಿ ಕೂತಿದ್ದೀವಿ. ಇಷ್ಟೇ. 6:30 ನಾವು ಅಲ್ಲಿಗೆ ಹೋಗಿದ್ದೀವಿ. ನಮಗೆ ನಂದಿ ಬೆಟ್ಟ ಭಾಳ ಹತ್ತಿರ ಹೋಗಿದ್ದೀವಿ. ಏನು ಜನ ಅಂತೀರಾ, ಸ್ಟಾರ್ಟಿಂಗಿಂದನೇ ಕ್ಯೂ ಇದೆ. ಹೋಗೋ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಯಿತು ಅಂತಲೇ ಹೇಳ್ಬೋದು. ನಾವು ಅಲ್ಲಿಗೆ ಹೋದಾಗ ನೋಡಿ, ಒಳ್ಳೆ ಜಾತ್ರೆ ಥರ ಇದೆ, ಏನೂ ಇದಿಲ್ಲ, ಆದರೂ ಜಾತ್ರೆ ಥರ ಇದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಇನ್ನೊಂದು ವಿಷಯ ಹೇಳಬೇಕು. ನನಗೆ ಮದುವೆ ಆಗಿ ಬಂದು ಹೆಚ್ಚು ಕಮ್ಮಿ 12-13 ವರ್ಷ ಆಗ್ತಾ ಬಂದಿದೆ. ಆದರೆ ಒಂದು ದಿವಸನೂ ನಂಜುಂಡೇಶ್ವರ್ ನಂದಿ ಬೆಟ್ಟಕ್ಕೆ ಕರ್ಕೊಂಡೇ ಹೋಗಿರಲಿಲ್ಲ. ಯಾಕೆಂದರೆ ಅವ್ರದ್ದು ಫೋಟೋ ಶೂಟಿಗಲ್ಲಿಗೆ ಹೋಗಿ 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 ಅವ್ರಿಗೆ ನಂದಿ ಬೆಟ್ಟ ನೋಡಬೇಕು ಅಂತಲೇ ಫೀಲ್ ಆಗೋಲ್ಲ. ಆಮೇಲೆ ಜಾಗಗಳೆಲ್ಲ ಅವ್ರಿಗೆ ಪರಿಚಿತ ಆಗಿಬಿಟ್ಟಿರುತ್ತೆ. ಅದೇನೋ ಅಷ್ಟೊಂದು ಅವರಿಗೆ ಖುಷಿ ಅಂತಲೂ ಅನ್ಸೋದಿಲ್ಲ. ಅರ್ಲಿ ಮಾರ್ನಿಂಗ್ ನಿಜವಾಗ್ಲೂ ನಂದಿ ಬೆಟ್ಟಕ್ಕೆ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ. ನನಗೆ ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತು ನಿಜವಾಗ್ಲೂ ಇನ್ನೊಂದು ಸತಿ ಹೋಗಬೇಕು ಅಂತ. ಅಷ್ಟೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಕ್ರೌಡಲ್ಲೂ
ಹೋದಾಗ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಮರ್ತೋಯ್ತು. ಇದು ಖುಷಿ ಅಂದರೆ ಖುಷಿ. ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು. ಹೊಸ ಬಟ್ಟೆ ಗಿಟ್ಟೆ ಏನೂ ಹಾಕ್ಕೊಂಡಿಲ್ಲ. ನನಗೆ ಸ್ವಲ್ಪ ಹಲ್ಲಿಂದು ಇನ್ನೂ ಪ್ರಾಬ್ಲಮ್ ಆಗಿದೆ ಅಂತ ಕೆಲವು ಕಡೆ ಫೀಲ್ ಆಗುತ್ತೆ ನನಗೆ. ಅಲ್ಲಿಗೆ ಹೋಗಿ ಸ್ವಲ್ಪ ಖುಷಿ ಅಂತಲೇ ಅನ್ನಿಸ್ತು. ಅವರೆಲ್ಲ ಬರದೇ ಇದ್ದಿದ್ರೆ ಮೇ ಬಿ ನಾನು ಕೇಕ್ ಕಟ್ ಮಾಡಿ ತಿಂಡಿ ಗಿಂಡಿ ತಿಂದು ಮಲಗಿಬಿಡ್ತಿದ್ನೋ ಏನೋ. ಅವ್ರು ಬಂದಿದ್ದು ನಂಗೆ ಭಾಳ ಖುಷಿ ಅಂತ ಅನ್ನಿಸ್ತು. ಹೊರಗಡೆ ಹೋಗಬೇಕು ಅಂತ ಅಂದ್ಕೊತೀನಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತಲೂ ಅಂದ್ಕೊತೀನಿ. ಅವ್ರು ಬಂದಿಲ್ಲ ಅಂದಿದ್ರೆ ಮೇ ಬಿ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗಿ ಬಂದುಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೆ. ಅವ್ರು ಬಂದಿದ್ದು ನಂಗೆ ಭಾಳ ಖುಷಿ ಅಂತ ಅನ್ನಿಸ್ತು. ನಾನಂತೂ ಅವ್ರ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಬೆಟ್ಟ ಹತ್ಬಿಟ್ಟು, ತುಂಬ ಏನೋ ದೊಡ್ಡದಿಲ್ಲ ಬೆಟ್ಟ, ನಂದಿ ಬೆಟ್ಟ. ಬೆಟ್ಟ ಹತ್ಬಿಟ್ಟು ಅಲ್ಲಿಗೆ ಹೋದರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂಥರ ಮೋಡ ಎಲ್ಲ ಓಡಾಡ್ತಾ ಇದೆ, ಮಂಜೆಲ್ಲ ಒಂಥರ ಹಿಂಗೆ ಥರ ಪಾಸ್ ಆಗ್ತಾಯಿದೆ. ಎಷ್ಟು ಸ್ಲೋ ಆಗಿ ಪಾಸ್ ಆಗ್ತಾಯಿದೆ ಗೊತ್ತಾ ನೋಡಿ. ಅದು ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಇದೆಲ್ಲ ಹಿಂಗೆ ಹೋಗ್ತಾ ಇದೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿ, ಒಂಥರ ಸೆಕೆ ಆಗ್ತಾಯಿದೆ. ಮೇಲ್ಗಡೆ ಹತ್ತಿ ಹೋಗಿದ ತಕ್ಷಣ ಒಂಥರ ತಣ್ಣಗೆ ಅನುಭವ ಆಗೋಯ್ತು. ತುಂಬ ಏನೂ ದೊಡ್ಡದಿಲ್ಲ ಆ ಬೆಟ್ಟ, ಚಿಕ್ಕ ಬೆಟ್ಟ. ಒಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಹತ್ಬಿಟ್ರೆ ಆಯಿತು. ಮೆಟ್ಲುಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಇವಾಗ. ಅದರಿಂದ ಅದೇನು ಕಷ್ಟ ಏನು ಅನಿಸ್ಲಿಲ್ಲ. ಜನ ನೋಡಿ ಸ್ವಲ್ಪ ಶಾಕ್ ಆಯ್ತು. ಆದರೆ ಅಲ್ಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಸೂರ್ಯ ಮುಖದ ಮೇಲೆ ಒಂದು ಎಷ್ಟು ಚೆನ್ನಾಗಿರೋ ಲೈಟಿಂಗ್ ಹಾಕ್ತಾನೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ಟರು ಆ ಸುಖ ಸಿಗಲ್ದೆಲ್ಲ. ನನಗಂತೂ ಅಷ್ಟೊಂದು ಖುಷಿ ಆಯಿತು. ತಣ್ಣಗೆ ಗಾಳಿ ಬರ್ತಾಯಿದೆ, ಮಂಜಿನ ವಾತಾವರಣ ಹೇಗಿತ್ತು ಗೊತ್ತಾ. ಯಾವುದೇದೋ ಹೇಳ್ತಾರಲ್ಲ, ಆ ದೇಶ ಚೆನ್ನಾಗಿದೆ, ಈ ದೇಶ ಚೆನ್ನಾಗಿದೆ, ನಂದಿ ಬೆಟ್ಟಕ್ಕೆ ಬಂದು ನೋಡಿ ಎಲ್ಲ ದೇಶನೂ ಚೆನ್ನಾಗಿದೆ. ಈ ಕಡೆ ಇರೋದು ರಾಜ್ ಅಂತ ಹೇಳ್ಬಿಟ್ಟು, ಈ ಕಡೆ ಇರೋದು ಪಾಂಡಿ ಅಂತ ಹೇಳ್ಬಿಟ್ಟು ಭಾವನಿಗೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಈ ರಾಜ್ ಅನ್ನೋರ ಮನೆಯಲ್ಲಂತೂ ಅವ್ರ ಫ್ಯಾಮಿಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ಅವರ ಅಪ್ಪ ಅಮ್ಮ, ಅವರ ತಂಗಿ, ಅಣ್ಣ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸು ಇವರೆಲ್ಲ ಸಿಕ್ಕಿರೋದು ನನಗಂತೂ ಭಾಳ ಖುಷಿ ಅಂತ ಅನಿಸುತ್ತೆ. ಅವಳಿಗೆ ಫ್ರೆಂಡ್ಸು, ನನಗೆ ಫ್ರೆಂಡ್ಸೋ ಗೊತ್ತಾಗಲ್ಲ, ಅಷ್ಟೊಂದು ಖುಷಿಯಿಂದ ನಮ್ಮ ಮನೆಗೆ ಬರ್ತಾರೆ. ನಾವು ಅಪ್ಪ ಅಮ್ಮ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿಂದ ಸೀದಾ ಘಾಟಿಗೆ ಕರ್ಕೊಂಡು ಹೋದ್ವಿ. ಘಾಟಿಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಏಕೆಂದರೆ ನಂದು ಬರ್ತ್ಡೇ ಇದ್ದಿದ್ದರಿಂದ ಒಂದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದರಿಂದ ಕರ್ಕೊಂಡು ಹೋದೆ. ಪೂಜೆ ಮಾಡಿಸ್ದೆ, ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲಂತೂ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ನೀರರಿಯೋ ಒಂದು ಡ್ಯಾಮ್ ಇದೆ. ಅಲ್ಲಿ ನಾವು ಹೋದಾಗೆಲ್ಲ, ಘಾಟಿಗೆ ಹೋದಾಗೆಲ್ಲ ಅಲ್ಲಿಗೆ ಹೋಗ್ತೀವಿ. ನಂಜುಂಡೇಶ್ವರ್ ಹೇಳಿದ್ರು ಅಲ್ಲಿ ನೀರು ಹರಿತಾ ಇಲ್ಲ, ಹೋದರೆ ವೇಸ್ಟ್ ಅಂತ. ಹೆಂಗಿದ್ರು ಹೋಗಿದ್ದೀವಿ ಘಾಟಿಗೆ, ಅಲ್ಲಿ ನೋಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು. ಪಾಪ ಅವರು ನೋಡ್ದಂಗೆ ಆಗಿದೆ ಅಂತ. ಆದರೆ ಒಂಚೂರು ನೀರು ಹರಿತಾ ಇರಲಿಲ್ಲ, ನೀರೆಲ್ಲ ಕೆಂಪಗಾಗ್ಬಿಟ್ಟಿತ್ತು. ಹೋಗಿದ್ದು ಒಂಚೂರು ಬೇಜಾರಾಯಿತು ಅಂತಲೇ ಹೇಳ್ಬೋದು. ಆದರೆ ಏನು ಮಾಡೋಕ್ಕಾಗುತ್ತೆ, ಹೋಗಿದ್ದಾಗಿತ್ತಲ್ಲ, ಅದಕ್ಕೆ ಹೋಗಿ ಸೀದಾ ನೋಡಿಕೊಂಡು ಅಲ್ಲೇ ಹೊರಗಡೆ ಎಲ್ಲ ತಿಂಡಿ ಗಿಂಡಿ ಎಲ್ಲ ಅಲ್ಲೇ ತಿಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ದೇವಸ್ಥಾನದಲ್ಲಿ ಮಧ್ಯಾಹ್ನ ಹೋಗೋಷ್ಟೊತ್ತಿಗೆ ನಮ್ಗೆ ಪ್ರಸಾದ ರೆಡಿ ಇತ್ತು. ಪ್ರಸಾದ ತಿಂದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವರಿಬ್ಬರು ಬಂದಿರಲಿಲ್ಲ ಅಂತಿದ್ರೆ ಮೇ ಬಿ ನಾನು ಇಷ್ಟೊಂದು ಗೆಲುವಾಗಿರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಸರ್ಜರಿ ನೋವಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಹಂಗಂತ ತೋರಿಸ್ಕೊಳಕ್ಕೂ ಆಗ್ತಿಲ್ಲ, ಹಂಗಂತ ತೋರಿಸ್ಕೊಂಡೇ ಇರೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ನೋವಾಗಿದೆ ಅಂತಲೇ ಹೇಳ್ಬೋದು. ನಿಮಗೇನು ಅನ್ನಿಸ್ತು ಅಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಗಿವ್ ಅವೇ ಬಗ್ಗೆ ನನಗೆ ಏನಾದರೂ ಸ್ವಲ್ಪ ಸಜೆಷನ್ಸ್ ಕೊಡಿ ಅಂತಲೂ ಕೇಳ್ತಾ ಇದ್ದೀನಿ. ಫುಲ್ ವ್ಲಾಗ್ನ ನೋಡಿ, ದಯವಿಟ್ಟು ಅರ್ಧಂಬರ್ಧ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿಬಿಡಿ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ಪೆಂಡಿಂಗ್ ಆಗಿದೆ. ನಾನು KSIC ಸಿಲ್ಕ್ ಸ್ಯಾರೀಸ್ ತೊಗೊಂಬಂದಿದೆ, ಅದನ್ನು ಕೂಡ ತೋರಿಸಿಲ್ಲ. ಇನ್ಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಪ್ರತಿಯೊಂದೂ. ಅಡ್ರೆಸ್ ಇಲ್ಲಿ, ಅದ್ರ ಬಗ್ಗೆ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿದೆ. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಂಗೆ ಭಾಳ ಖುಷಿ ಇದೆ ಅಂತಲೇ ಹೇಳ್ಬೋದು. ಮಾನಿಟೈಸೇಷನ್ ಆನ್ ಆಗಿದ್ದು ತುಂಬ ಹಿಂದೆನೇ ಆನ್ ಆಗಿತ್ತು, ಅದನ್ನು ಕೂಡ ಸ್ವಲ್ಪ ಲೇಟಾಗೇ ಹೇಳ್ತಾ ಇದ್ದೀನಿ. ಅಂದರೆ ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ನನಗೆ ಅಮೌಂಟ್ ಬಂದಿರಲಿಲ್ಲ. ಮಾನಿಟೈಸೇಷನ್ ಆನ್ ಆಗಿ ಸ್ವಲ್ಪ ದಿವಸದ ಮೇಲೇ ನಂಗೆ ಅಮೌಂಟ್ ಬಂದಿದ್ದು. ಅಮೌಂಟ್ ಬಂದಿದ್ದ ತಕ್ಷಣವೇ ನಾನು ಹೇಳಿಬಿಟ್ಟು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ನಾನು ಗಿವ್ ಅವೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವರು ಬೇರೆ ಕಡೆಯಿಂದ ಬಂದಿದ್ದರು, ಅಂದರೆ ತಮಿಳ್ನಾಡಿಂದ ಬಂದಿದ್ದರು ಇಬ್ಬರೂ. ತಮಿಳ್ನಾಡಿಗೆ ಅವರು ವಾಪಸ್ ಹೋದರು. ನಾವು ಈವ್ನಿಂಗು ಹೊರಗಡೆ ಊಟಕ್ಕೆ ಹೋಗಿದ್ವಿ. ಹೊಸದು ಡ್ರೆಸ್ಸು, ಇದು ಭಾವನಾ ಬಂದಾಗ ತೊಗೊಂಬಂದಿದ್ದು. ತುಂಬ ಡ್ರೆಸ್ ತೊಗೊಂಬಂದ್ಬಿಟ್ಟಿದ್ದೀನಿ. ಮೇ ಬಿ ಇನ್ನೊಂದು 5-6 ವರ್ಷ ಯಾವುದೇ ಕಾರಣಕ್ಕೂ ಬರ್ಡೇಗೆ ಆಗಲಿ ಹಬ್ಬಕ್ಕೆ ಆಗಲಿ ಏನೂ ತೊಗೊಳಂಗಿಲ್ಲ ಅಂತ ಅಂದ್ಕೊತೀನಿ. ಇದು ಹೊಸ ಡ್ರೆಸ್ ನಂಗೆ ಭಾಳ ಇಷ್ಟ ಆಗಿತ್ತು. ಚಳಿಗಾಲ ಬೇರೆ ಇದ್ದಿದ್ದರಿಂದ ಇದೊಂಥರ ಸ್ವೆಟರ್ ಟೈಪ್ ಇತ್ತು, ಹಾಕ್ಕೊಂಡು ಬಂದಿದ್ದೀನಿ.
ಪ್ರೈಸ್ ಟ್ಯಾಗೇ ತೆಗೆದಿರಲಿಲ್ಲ. ಅಭಿನವ್ ನೋಡೋದಕ್ಕಿಂತ ಮುಂಚೆ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ತೆಗೆಸ್ದೆ. ಇಲ್ಲ ಅಂದಿದ್ರೆ ಅವನು ಒಂದು ಕಂಡ್ಗೆ ಆಡ್ಕೊಂಡ್ರು ಅವ್ನು ತುಂಬ ನನ್ನನ್ನು ಆಡ್ಕೊತಾನೆ ಅಂತ ಕೆಲವು ಸತಿ ಫೀಲ್ ಆಗುತ್ತೆ. ನಂಜುಂಡೇಶ್ವರ ತಕ್ಷಣ ಬಂದಿದ ತಕ್ಷಣ ಪ್ರೈಸ್ ಟ್ಯಾಗ್ ಕಟ್ ಮಾಡಿಬಿಡಿ ಪ್ಲೀಸ್ ಅಂತ ಹೇಳಿ. ನಮಗೆ ಈ ದೊಡ್ಡಬಳ್ಳಾಪುರದಲ್ಲಿ ತುಂಬ ಹೋಟೆಲ್ಸಿಗೆ ತುಂಬ ಇದಿಲ್ಲ, ನಮಗೆ ಲಿಮಿಟೆಡ್ ಹೋಟೆಲ್ಸು, ನಾವು ಅಲ್ಲೇ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೋಟ್ಲಿಗೆ ಅಂತಲೇ ಜರ್ನಿ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಅದೆಲ್ಲ ಭಾಳ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ಅಲ್ಲೇ ಇದ್ದಿದ್ದು ಹೋಟ್ಲಿಗೆ ಸ್ವಲ್ಪ ದೂರದಲ್ಲಿ ಇದ್ದಿದ್ದು ಹೋಟ್ಲಿಗೆ ಹೋದ್ವಿ. ಅಲ್ಲೇ ಒಂದು ಚಿಕ್ಕದೊಂದು ಪಾರ್ಟಿ ಮಾಡಿಕೊಂಡು 3 ಜನ. ನಾನು ಜಾಸ್ತಿ ಯಾರನ್ನೂ ಎಂಟರ್ಟೈನ್ ಮಾಡೋಕ್ಕೆ ಹೋಗಲ್ಲ, ತುಂಬ ಹತ್ರನೂ ಮಾಡ್ಕೊಬಾರ್ದು, ಯಾರೂ ತುಂಬ ದೂರನೂ ಇಡಬಾರ್ದು, ಲಿಮಿಟೇಷನಲ್ಲಿ ಇರಬೇಕು ಅನ್ನೋದು ನನ್ನ ಥಿಂಕಿಂಗು. ಸ್ವಲ್ಪ ಮಟ್ಟಿಗೆ ತಿಂದು ನನಗೆ ಅಲ್ಲಿ ನೋವು ಆಗಿದೆ, ಸ್ವಲ್ಪ ಮಟ್ಟಿಗೆ ತಿನ್ನೋಕ್ಕಾಗ್ತಾ ಇರೋದು. ಏನು ನೋವು ಬಂದರೂ ತಡ್ಕೊಬೋದು, ಹೊಟ್ಟೆ ನೋವು ಬಂದರೂ ತಡ್ಕೊಬೋದು, ಕೈ ನೋವು ಬಂದರೂ ತಡ್ಕೊಬೋದು, ಕಾಲು ನೋವು ಬಂದರೂ ತಡ್ಕೊಬೋದು. ಹಲ್ಲು ನೋವು ಬಂದರೆ ತಡ್ಕೊಳಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ ರೀ. ಇದೊಂದು ಕಟು ಸತ್ಯ. ನಾನು ಏನು ನೋವು ಬಂದರೂ ಬಚಾಯಿಸ್ಕೊತೀನಿ ಅಂತ ಹೇಳ್ತಾ ಇದ್ದೆ, ಹಲ್ಲು ನೋವು ಮಾತ್ರ ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಸಿ ಬಿಸಿ ಇದ್ದಾಗ ಸ್ವಲ್ಪನೇ ತಿನ್ಬೋದು ಅಷ್ಟೇ. ಸ್ವಲ್ಪ ಮಟ್ಟಿಗಿನ ಪಾರ್ಟಿ ಮಾಡಿಕೊಂಡು ಅಲ್ಲಿಂದ ವಾಪಸ್ಸು ಸೀದಾ ಮನೆಗೆ ಬರಬೇಕು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ತುಂಬ ಕೇಕು ಸ್ವೀಟ್ಸು ಎಲ್ಲ ಅವಾಯ್ಡ್ ಮಾಡ್ತೀನಿ. ಬರ್ತ್ಡೇ ಹಾಗೆ ಹೀಗೆ ಅಂತ ಹೇಳಿದ್ರೆ 1 ತಿಂಗಳು ನಾವೇನಾದರೂ ಇದನ್ನು ಮಾಡ್ಕೊಂಡಿದ್ರೆ, ಡಯೆಟ್ ಏನಾದರೂ ಮಾಡ್ಕೊಂಡಿದ್ರೆ ಅದು 1 ದಿವಸದಲ್ಲಿ ಹೋಗಿಬಿಡುತ್ತೆ. ಅಷ್ಟೊಂದು ಶುಗರ್ ಇರುತ್ತೆ. ಅದರಿಂದ ತುಂಬ ಹೆವಿ ಏನೂ ಮಾಡಲ್ಲ. ಅಭಿನವ್ದು ವಿಚಿತ್ರ ಟೇಸ್ಟ್ ಅಂದರೆ ವಿಚಿತ್ರ ಟೇಸ್ಟು. ಏನೇನು ಮಿಕ್ಸ್ ಮಾಡ್ತಾನೆ ಅಂತ ಅವನಿಗೇ ಗೊತ್ತಿರಲ್ಲ, ಅಷ್ಟೊಂದೆಲ್ಲ ಮಿಕ್ಸ್ ಮಾಡಿ ತಿಂತಾನೆ. ಅದೊಂಥರ ಹೊಸ ರುಚಿ ಥರ ಇರುತ್ತೆ. ಅದನ್ನು ಏನು ಮಾಡ್ದ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಆದರೂ ಒಂಥರ ಚೆನ್ನಾಗಿತ್ತು, ನನಗೊಂದು ಬೈಟ್ ಕೊಟ್ಟ. ಓಕೆ, ಅವನದೊಂಥರ ವಿಚಿತ್ರ ಟೇಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಸೂಪರಾಗಿತ್ತು. ನನಗೂ ಹಾಗೆ ಅನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ, ಕೆಲವು ಸತಿ ಏನೂ ಸಿಕ್ಕಲಿಲ್ಲ ಅಂದಾಗ ನಾವೇ ವಿಚಿತ್ರವಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋದಕ್ಕೆ ಅಭಿನವ್ ಒಂದು ಹೊಸ ಉದಾಹರಣೆ ಅಂತಲೇ ಹೇಳ್ಬೋದು. ಅವರಿಬ್ಬರು ಹೋಗಿದ್ದು ಸ್ವಲ್ಪ ಬೇಜಾರಾಗಿತ್ತು, ಆದರೆ ಅವರು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಅವ್ರು ಸ್ವಲ್ಪ ಬೇಗನೆ ಹೋದರು. ನಾನು ಮತ್ತು ನಂಜುಂಡೇಶ್ವರ್, ಅಭಿನವ್ 3 ಜನನೂ ಹೊರಗಡೆ ಹೋಗಿ ಸ್ವಲ್ಪ ಮಟ್ಟಿನ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲೊಂದು ಬೆಕ್ಕಿತ್ತು, ಭಾಳ ಕಾಟ ಕೊಡ್ತಾಯಿತ್ತು ನಮಗೆ ಅಂತಲೇ ಹೇಳ್ತೀನಿ. ಆಮೇಲೆ ನಾನು ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡೋದು 1-2 ದಿವಸ ಲೇಟ್ ಆಗ್ಬೋದು, ಯಾಕೆಂದರೆ ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಚೂಸಿಯಾಗೆ ಕೊಡಬೇಕು. ನಾನು ಸ್ವಲ್ಪ ಪ್ರೈಸ್ ಜಾಸ್ತಿ ಇರೋದು ಕೊಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ ಏನಾದರೂ ಗೋಲ್ಡ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ದರಿಂದ ಸ್ವಲ್ಪ ಚೂಸಿಯಾಗಿ ಕೂಡ ಇದ್ದೀನಿ, ಸ್ವಲ್ಪ ಮೆಂಟಲಿ ಕೂಡ ನಾನು ಪ್ರಿಪೇರ್ ಆಗಬೇಕು. ಯಾರಿಗೆಲ್ಲ ಆ ಡಿಸಿಷನ್ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲೂ ಎಸ್ಪೆಷಲಿ ಫಾರ್ ಲೇಡೀಸಿಗೆ ಮಾತ್ರನೇ ಆ ಗಿಫ್ಟ್ ಕೊಡೋಕ್ಕಾಗೋದು. ಯಾರಾದರೂ ಮೆನ್ಸ್ ಇದ್ದರೆ ಏನಾದರೂ ಚೇಂಜಸ್ ಮಾಡಬೇಕಾಗ್ಬೋದು. ಅದ್ರ ಬಗ್ಗೆ ಈಗ ಜಸ್ಟ್ ನನಗೇನು ಐಡಿಯಾ ಬರ್ತಾಯಿಲ್ಲ ಅಂತಲೇ ಹೇಳ್ಬೋದು. ಏನೋ ಹೇಳಬೇಕು ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ಮಟ್ಟಿಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಆದರೆ ಮಾತ್ರ ಗಿವ್ ಅವೇನ 1-2 ಡೇಸ್ ಒಳಗಡೆ ಹೇಳ್ತೀನಿ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ವ್ಲಾಗ್ಸ್ ಕೂಡ ಜಾಸ್ತಿ ಹಾಕಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಆದ್ದರಿಂದ ಬೇಗ ಅನೌನ್ಸ್ಮೆಂಟ್ ಮಾಡ್ತೀನಿ. ದೇವರು ಸಾಯಿರಾಮ್ ನನಗೆ ಬೇಗ ಶಕ್ತಿ ಕೊಡಲಿ ಅಂತ ನಾನು ಸಾಯಿರಾಮಲ್ಲಿ ಕೇಳ್ಕೊತಾ ಇವತ್ತಿನ ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಲ್ಲಿ ನಾವು ಜಾಸ್ತಿ ಇದ್ದಿದ್ದರಿಂದ ಸೂಪ್ ತರಿಸ್ಕೊಂಡು ಕುಡ್ದೆ. ಬರ್ತಡೇ ದಿವಸನೂ ನೆಮ್ಮದಿ ಇಲ್ಲ ನೋಡಿ, ದೇವ್ರೇನಾದರೂ ಒಂದು ಕೊರ್ಗಿಟ್ಬಿಡ್ತಾನೆ ಅನ್ನೋದಕ್ಕಿದೆ ಸಾಕ್ಷಿ. ಸ್ವಲ್ಪ ಸೂಪ್ ಕುಡಿದು ಸ್ವಲ್ಪ ಏನಾದರೂ ಅಂಡಾ ಬಿರಿಯಾನಿ ಆ ಥರದ್ದು ಏನಾದರೂ ತರಿಸಿದ್ರು, ಆ ಥರದ್ದನ್ನೆಲ್ಲ ಸ್ವಲ್ಪ ತಿಂದು. ರೋಟಿ ಅಂತೂ ಒಂದು ಹಾಫ್ ಕೂಡ ನನ್ನ ಕೈಲಿ ತಿನ್ನೋಕ್ಕಾಗಲಿಲ್ಲ. ಅಗ್ಗೆದು ಭಾಳ ಪ್ರಾಬ್ಲಮ್ ಅಂತ ಅನ್ನಿಸ್ತು. ಭಾವನಾ ಫೋನ್ ಮಾಡಿ ವಿಚಾರಿಸ್ಕೊಂಡ್ಲು, ನನ್ನ ಫ್ರೆಂಡ್ಸ್ ಬಂದಿದ್ರಾ ಏನು ಎತ್ತ ಅಂತ. ಅಭಿನವ್ಗೆ ನನಗೆ ಭಾಳ ಸ್ಟ್ರೈನ್ ಆಗಿತ್ತು. ಇಬ್ಬರೂ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಮಾನಿಟೈಸೇಷನ್ ಆಗಿದೆ, ಸಬ್ಸ್ಕ್ರೈಬರ್ಸ್ ತುಂಬ ಜನ ಸಿಕ್ಕಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್. ನಿದ್ದೆ ತುಂಬ ಬರ್ತಾಯಿದೆ. ಬಾಯ್ ಬಾಯ್.